ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಇನ್ವಿಸಿಬಲ್ ಪ್ರಿನ್ಸೆಸ್ ಕಟ್ ಬ್ಲೌಸಲ್ಲಿ ಇನ್ವಿಸಿಬಲ್ ಪೈಪಿಂಗ್ದು ತೋರಿಸ್ತಾ ಇದ್ದೀನಿ ಯಾವ ಥರ ಪೈಪಿಂಗ್ ಮಾಡಬೇಕಂತ. ಫಸ್ಟು ಲೈನಿಂಗ್ ಇದೆಯಲ್ಲ, ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಮಾಲ್ ಕಟ್ ಇಡಬೇಕು ಲೈನಿಂಗ್ಗೆ. ಆಮೇಲೆ ಅದನ್ನು ಮತ್ತೆ ಒಂದು ಟಾಪ್ ಸ್ಟಿಚ್ ಹಾಕೋಬೇಕು ಲೈನಿಂಗ್ಗೆ ಮೇಲೇ. ಅದು ಒಂದು ಸೈಡ್ ಅಂದರೆ ಲೆಫ್ಟ್ ಸೈಡ್ ಬರೋಂಗೆ ನೋಡ್ಕೋಬೇಕು. ಸ್ಟಿಚ್ ಒಳಗಿನ ಮಾರ್ಜಿನ್ ಏನಿರುತ್ತದೋ ಲೆಫ್ಟ್ ಸೈಡ್ ಬರಬೇಕು. ಆ ಥರ ನಾವು ನೋಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಂಡು ಬರಬೇಕು ಟಾಪ್ ಸ್ಟಿಚ್ಚನ್ನ. ಆಮೇಲೆ ಇದಾದಮೇಲೆ ಈಗ ನೋಡಿರಿ, ಈ ಥರ ರೆಡಿ ಆದಮೇಲೆ ಇನ್ನೊಂದು ನಾವು ಮೇನ್ ಪೀಸ್ ಇರುತ್ತಲ್ಲ, ಮೇನ್ ಪೀಸ್ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಯಾವ ಕಲರ್ ಪೈಪಿಂಗ್ ಹಾಕಬೇಕು ಆ ಕಲರ್ ಪೈಪಿಂಗ್ ತೊಗೊಂಡ್ಬಿಟ್ಟು ಒಂದು ಟೆನ್ಷನ್ ಅಂದರೆ ನೀವು ಎಷ್ಟು ಮಾರ್ಜಿನ್ ಇಟ್ಕೊತೀರ, 1/2 ಇಂಚ್ ಅಷ್ಟು ಮಾರ್ಜಿನ್ ತೊಗೊಂಡು ಪೈಪಿಂಗ್ ತೊಗೊಂಡಿದ್ದ ಕ್ಲಾತಿಗೆ ಕಟ್ ಇಡಬೇಕು. ಫಸ್ಟೇ ಕಟ್ಟು ಹೊಡ್ಕೋಬೇಕು ನಾವೆಲ್ಲ ನೀಟಾಗಿ. ಸ್ವಲ್ಪ ಸ್ಮಾಲ್ ಕಟ್ಸ್ ಮಾಡಿಬಿಟ್ಟು ಮೇನ್ ಪೀಸ್ ಮೇಲೆ ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. 1/2 ಇಂಚ್ ಮಾರ್ಜಿನ್ ಇಟ್ಟು ನಾನೆಲ್ಲ ನೀಟಾಗಿ ಫಿನಿಶಿಂಗ್ಲಿಂದ ಕಟ್ ಮಾಡಿದ್ದೀನಿ ಪೈಪಿಂಗ್ ಇಟ್ಟು ಕ್ಲಾತ್ನ. ಪೈಪಿಂಗ್ ಯಾವ ಥರ ತೆಗಿಬೇಕು ಅನ್ನೋದನ್ನು ಒಂದು ಶಾರ್ಟ್ಸಲ್ಲಿ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ಹೋಗಿ. ಶಾರ್ಟ್ಸಲ್ಲೇ ಮಾಡಿದ್ದೀನಿ ಅದೇ. ಮತ್ತು ಇದರಲ್ಲಿ ಸ್ಟಿಚ್ ಮಾಡ್ಕೋಬೇಕು ಈ ಥರ ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡ್ಬಿಟ್ಟು ಆಮೇಲೆ ಇದನ್ನು ಕಟ್ ಮಾಡಿಕೊಂಡು ಇದು ಮೇನ್ ಪೀಸ್ಗೆ ನಾವು ಇನ್ನೊಂದು ಸೈಡು ಇವಾಗ ಸ್ಮಾಲ್ ಕಟ್ ಇಟ್ಕೋಬೇಕು. ಪೈಪಿಂಗ್ ಎಲ್ಲನೂ ಪೈಪಿಂಗು ನಾವೇನು ತೆಗಿತೀವೋ ಅದಕ್ಕೆ ಸ್ಮಾಲ್ ಕಟ್ ಇಟ್ಕೋಬೇಕು. ಈಗ ಫ್ರಂಟ್ ನೆಕ್ಗೂ ಅದೇ ಥರ ನಾವು ಪೈಪಿಂಗ್ ಹಾಕಬೇಕು. ಟೋಟಲ್ ಫ್ರಂಟ್ ಬ್ಲೌಸ್ ಇತ್ತಪ್ಪ ಅಂದರೆ ಫ್ರಂಟ್ ನೆಕ್ ಟೋಟಲ್ ತೊಗೋಬೋದು. ನಾನು ಒಂದು ಸೈಡ್ ನಿಮಗೆ ತೋರಿಸ್ತಾ ಇದ್ದೀನಿ, ಒಂದು ಸೈಡ್ದು ಮಾತ್ರ. ಈ ಥರ ಪೈಪಿಂಗ್ ಆದಮೇಲೆ ನಾವು ಮೇನ್ ಪೀಸ್ ಇರುತ್ತಲ್ಲ, ಇನ್ನೊಂದು ಪೀಸ್ ತೊಗೊಂಡು ಅದರ ಮೇಲೆ ಟಾಪ್ ಸ್ಟಿಚ್ಚು ಎರಡು ಸೇರಿಸಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಎಲ್ಲಾದರೆ ಪೈಪಿಂಗ್ ಸ್ಟಿಚ್ ಹಾಕಿದ್ವು ಅದರ ಸಮ ನೋಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಂಡು ಬರಬೇಕು. 1/2 ಇಂಚ್ ಮೊದಲು ಹಾಕಿರ್ತೀವಲ್ಲ ಅದೇ ಸ್ಟಿಚ್ ಮೇಲೇ ಸ್ಟಿಚಿಂಗ್ ತೊಗೊಂಡು ಬರ್ಬೇಕು ಅನ್ಮಾತು. ಈ ಥರ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನೀಟಾಗಿ ನೋಡಿರಿ. ಇವಾಗ ಅಂದರೆ ನಿಧಾನವಾಗಿ ಹಾಕಬೇಕು. ಇದು ತಿರುಗಿದ್ರೆ ಈ ಥರ ಪೈಪಿಂಗು ಇದಕ್ಕೆ ಇನ್ವಿಸಿಬಲ್ ಆಗುತ್ತೆ. ಈಗ ಫ್ರಂಟ್ ಪಾರ್ಟಿಗೆ ಪೈಪಿಂಗ್ ಆಗೋದಲ್ಲ, ಅದನ್ನು ಏನು ಮಾಡಬೇಕಾದ್ರೆ ನಾವು ಲೈನಿಂಗಲ್ಲಿ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿವಲ್ಲ, ಲೈನಿಂಗ್ ಇದ್ರ ಮೇಲೆ ಮೇನ್ ಪೀಸ್ ಮೇಲೆ ಇಟ್ಬಿಟ್ಟು ಎಲ್ಲಾದರೆ ಪೈಪಿಂಗ್ ಹಾಕಿದ್ವೋ ಅದರ ಮೇಲೆ ಮತ್ತೆ ಒಂದು ಸ್ಟಿಚಸ್ ನೀಟಾಗಿ ತೊಗೊಂಡು ಬರಬೇಕು. ಆ ಥರ ಸ್ಟಿಚಿಂಗ್ ಹಾಕಬೇಕು. ಈ ಥರ ಹಾಕಿದ ಮೇಲೆ ಇದನ್ನು ಥ್ರೆಡ್ ಕಟ್ ಮಾಡಿ ನೋಡಿ ಈ ಥರ ಸ್ಮಾಲ್ ಕಟ್ ಇಟ್ಕೋಬೇಕು. ಇದು ಕೂಡ ರೌಂಡ್ ನೆಕ್ಕಲ್ಲಿ ಎಲ್ಲೆಲ್ಲಿದೆ. ಇವಾಗ ಈ ಥರ ರಿಟರ್ನ್ ಅದು ಉಲ್ಟಾ ಮಾಡಿಕೊಂಡ್ರೆ ಇವಾಗ ನೋಡಿರಿ ಈ ಥರ ಪೈಪಿಂಗ್ ಇನ್ವಿಸಿಬಲ್ ಆಗುತ್ತೆ. ಈ ಥರ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ಇದು ಟಾಪ್ ಸ್ಟಿಚ್ಚು ಇದ್ರ ಮೇಲೆ ಒಂದು ಹಾಕ್ಕೊಂಡ್ರೆ ಇನ್ನು ನೀಟಾಗಿ ಪಕ್ಕ ಫಿನಿಶಿಂಗ್ ಆಗಿಬಿಡುತ್ತೆ. ಅದು ಎಲ್ಲ ಟೋಟಲ್ ರೆಡಿ ಆದಮೇಲೆ ನೀವು ನೋಡಿ ಈ ಥರ ನೀಟಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈ ಥರ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟಿನಿ ಫುಲ್ಲು ನಾನು. ಇವಾಗ ನೋಡಿ ಈ ಥರ ರೆಡಿ ಆಯಿತು. ಒಂದು ಪಾರ್ಟ್ ರೆಡಿ ಮಾಡಿದ್ದೀನಿ ಫ್ರಂಟ್ ಪಾರ್ಟ್ನ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.